ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಅರಿತ ನುರಿತ ಭವಿತವನ್ನು ವಚಿಸುವ ಗೋಚರ ಅಗೋಚರ ವಿಚಾರಧಾರೆಗಳ ಸಂಸ್ಕಾರಭರಿತ ಕಾರ್ಯಕ್ರಮವಾದ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಅನುಭವಿಗಳ ಅನುಭಾವದಿಂದ ಪುಟ್ಟಿ ನುಡಿಮಣಿಯ ಮಾಲೆಯಿಂ ಭವಿತದ ಭವಬಂಧನದ ಬವಣೆಗಳ ಬಗ್ಗೆ ವಚಿಸಿ ಚರ್ಚಿಸಿ ಲೋಕ ಕಲ್ಯಾಣಕ್ಕಾಗಿ ಚಿಂತಿಸಿದ್ದು 12ನೇ ಶತಮಾನದಲ್ಲಿ ಶರಣರಿಂದ ಸ್ಥಾಪಿತವಾದಂತಹ ಅನುಭವ ಮಂಟಪ. ಅದೇ ನಿಟ್ಟಿನಲ್ಲಿ ಆ ಒಂದು ಅನುಭವ ಮಂಟಪವನ್ನು ಮಾದರಿಯನ್ನಾಗಿಟ್ಕೊಂಡು ಸಮಾಜ ಕಲ್ಯಾಣಕ್ಕಾಗಿ, ಸುಸ್ಥಿರ ಸಮಾಜದ ಸ್ಥಾಪನೆಗಾಗಿ ಚಿಂತಿಸುವ ವಿಚಾರಗಳನ್ನು ಚರ್ಚಿಸುವ ಮುಖೇನ ತಮ್ಮೆಲ್ಲರಿಗೂ ಜ್ಞಾನಸುಧೆಯನ್ನು ಹಾಗೆ ಅರಿವನ್ನು ಮೂಡಿಸುವಂತಹ ಸಂಸ್ಕಾರಭರಿತವಾದ ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಇಂದು ಈ ಒಂದು ಸಂಚಿಕೆಯಲ್ಲಿ ಚರ್ಚೆಗೆ ಒಳಪಟ್ಟಂಥ ವಿಷಯ ಯಾವುದು ಅನ್ನೋದನ್ನು ತಿಳ್ಕೊಳ್ತಾ, ಹಾಗೆ ಈ ಚರ್ಚೆಯ ವಿಷಯವನ್ನು ಪರವಾಗಿ ವಿರೋಧವಾಗಿ ಚರ್ಚಿಸಲು ಆಗಮಿಸಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ನಮ್ಮ ಚರ್ಚಾ ವಿಷಯ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ರೈತರಿಗೂ ಅವಶ್ಯಕವಾಗಿರುವಂಥದ್ದು, ಹಾಗೆ ಎಲ್ಲ ಜನಸಾಮಾನ್ಯರು ಅರಿತುಕೊಳ್ಳಬೇಕಾದಂತಹ ವಿಚಾರ, ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರದಾನವಾಗಿವೆ. ಎಂತಹ ಅದ್ಭುತವಾದಂಥ ವಿಚಾರ ಅಲ್ವಾ? ಸರ್ಕಾರ ಕೊಡ್ತಾ ಇರುವಂತಹ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರದಾನ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಪರವಾಗಿ ಹೌದು ಎನ್ನುವಂಥ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಹಾಗೆ ಖಂಡಿತ ಇಲ್ಲ ಅನ್ನುವಂಥ ವಿರೋಧ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರದಾನವಾಗಿವೆ, ಹೌದು ಎಂಬಂತಹ ವಿಚಾರವನ್ನು ತಮ್ಮೆದುರು ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಕೊಟ್ರೇಶ್ ಎಸ್ ಉಪ್ಪಾರ್, ಸಾಹಿತಿಗಳು, ಶಿಕ್ಷಕರು ಹಾಗೂ ಆಧುನಿಕ ವಚನಕಾರರು, ಹಾಸನ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಇದೇ ಒಂದು ವಿಚಾರವಾಗಿ ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ಖಂಡಿತವಾಗಿಯೂ ವರದಾನವಾಗಿವೆ, ಹೌದು ಎಂಬಂಥ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶೈಲಜಾ ಸಪ್ತಗಿರಿ ಎಬಿ, ಮುಖ್ಯಸ್ಥರು ಕನ್ನಡ ವಿಭಾಗ, ಎಇಎಸ್ ನ್ಯಾಷನಲ್ ಕಾಲೇಜು, ಗೌರಿಬಿದನೂರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸರ್ಕಾರದ ಸಬ್ಸಿಡಿ ಯೋಜನೆಗಳಾಗಿದೆ ಹೊರತು ಅದು ರೈತರಿಗೆ ವರದಾನ ಅಂತೂ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನು ತಮ್ಮೆದುರು ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಸತೀಶ್ ಆರ್, ಪ್ರಾಂಶುಪಾಲರು, ಕಾಗದನಗರ ಆಂಗ್ಲ ಪ್ರೌಢಶಾಲೆ, ಭದ್ರಾವತಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣು ಶರಣಾರ್ಥಿ. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇದೇ ಒಂದು ವಿಚಾರವಾಗಿ ಸರ್ಕಾರದ ಸಬ್ಸಿಡಿ ಯೋಜನೆಗಳು ವರದಾನವಾಗಿಲ್ಲ ಅನ್ನೋ ಒಂದು ವಿಚಾರವನ್ನು ತಮ್ಮೆದುರು ಮಂಡನೆ ಮಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ಜಿಂಗಾಡೆಯವರು, ಶಿಕ್ಷಕರು ಮತ್ತು ಸಾಹಿತಿಗಳು, ಬೆಂಗಳೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣು ಶರಣಾರ್ಥಿ. ಎಲ್ಲ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಪ್ರಿಯ ವೀಕ್ಷಕರೇ, ಇಂದಿನ ಚರ್ಚಾ ವಿಷಯ ಎಷ್ಟು ಅನುಕೂಲಕರವಾಗಿದೆ, ಹಾಗೆ ಎಷ್ಟೆಲ್ಲ ಮಾಹಿತಿಗಳನ್ನ ನಾವು ತಿಳ್ಕೋಬಹುದು ಅನ್ನೋ ಚಿಂತನೆ ತಮ್ಮೆಲ್ಲರಲ್ಲೂ ಈಗಾಗಲೇ ಮೂಡಿದೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಚರ್ಚೆಯನ್ನು ಆರಂಭ ಮಾಡೋಣ. ಸರ್, ಸರ್ಕಾರದ ಸಬ್ಸಿಡಿ ಯೋಜನೆಗಳು, ಈ ಸಬ್ಸಿಡಿ ಅಂದ್ರೇ ಅಲ್ಲಿ ಸಹಾಯ ಅನ್ನೋ ಒಂದು ಅರ್ಥ ಬಂದ್ಬಿಡುತ್ತೆ. ಯಾಕೆಂದರೆ ಈ ಒಂದು ಸಬ್ಸಿಡಿ ಯೋಜನೆಗಳು ಹುಟ್ಕೊಂಡಿದ್ದೇ ನಿರ್ಗತಿಕರಿಗೆ ಅಥವಾ ಅನುಕೂಲಸ್ಥರಲ್ಲದವರಿಗೆ ಸಹಾಯ ಆಗಲಿ ಅಂತ. ಈ ಒಂದು ಯೋಜನೆಗಳು ರೈತರಿಗೆ ವರದಾನ ಆಗಿದೆ ಅನ್ನೋದನ್ನು ನಾವು ನಂಬಲೇಬೇಕಾಗತ್ತೆ. ಈ ಒಂದು ವಿಚಾರವಾಗಿ ತಗೊಳ್ಳೋದಾದರೆ ಪರ ವಿರೋಧ ಎರಡೂ ವಿಚಾರಗಳಿರೋದ್ರಿಂದ ತಾವು ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರದಾನ ಆಗಿವೆ ಅನ್ನೋದನ್ನು ಯಾವ ರೀತಿ ಮಂಡನೆ ಮಾಡ್ತಾ ಇದ್ದೀರಾ ಸರ್? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ. ಮೊದಲೇ ನೀವೇ ಹೇಳಿದ್ರೆ ಒಂದು ಒಳ್ಳೆ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತ. ಹೌದು, ರೈತರಿಗೆ ಸರ್ಕಾರದ ಸಬ್ಸಿಡಿ ಯೋಜನೆಗಳು ವರವಾಗಿ ಪರಿಣಮಿಸಿದೆ. ಇವತ್ತಿನ ಒಂದು ಕಾಲಗತಿಯಲ್ಲಿ ಅದು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಎಲ್ಲ ಒಂದು ಜಂಜಡದಲ್ಲಿ ರೈತ ಸಿಲುಕಿ ಬಳಲಿ ಹೋಗ್ಬಿಟ್ಟಿದೆ, ತತ್ತರಿಸಿ ಹೋಗ್ಬಿಟ್ಟಿದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಸಬ್ಸಿಡಿ ಯೋಜನೆಗಳು ಏನಿದ್ದಾವೆ ಅಲ್ಲ, ರೈತ ಲಾಸ್ ಆದಂಥ ಒಂದು ಸಂದರ್ಭದಲ್ಲಿ ಅದನ್ನು ಸರ್ಕಾರ ಯಾವ ರೀತಿ ಸರಿದೂಗಿಸಿಕೊಡುತ್ತೆ, ಮತ್ತು ಅಲ್ಲದೆ ಕೃಷಿ ಮತ್ತು ಕೃಷಿಯೇತರವಾಗಿ ಸಂಬಂಧಪಟ್ಟಂತೆ ರೈತರಿಗೆ ಏನೆಲ್ಲ ಸರ್ಕಾರ ಸಬ್ಸಿಡಿ ಯೋಜನೆ, ನೂರಾರು ಸಬ್ಸಿಡಿ ಯೋಜನೆಗಳು ಇದ್ದಾವೆ, ಲೆಕ್ಕ ಇಲ್ಲ. ಕೃಷಿ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸಾಕಷ್ಟು ಯೋಜನೆಗಳನ್ನು
ತಂದಿದೆ. ಅದರಲ್ಲಿ ನಾವು ಒಂದೊಂದೇ ಹೇಳೋದಾದ್ರೆ, ಕೃಷಿ ಉತ್ಪಾದನೆಯನ್ನ ಹೆಚ್ಚಳ ಮಾಡಲಿಕ್ಕೆ ಮತ್ತು ರೈತರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ. ಅದು ಯಾವುದಂದ್ರೆ, ಗ್ರಾಮೀಣ ರೈತರಿಗೆ ಆರೋಗ್ಯ ಸೇವೆ ಒದಗಿಸಲು ಪರಿಷ್ಕೃತ ಒಂದು ರೂಪದ ಯಶಸ್ವಿನಿ ಯೋಜನೆ ಅಂತ ಒಂದು ಯೋಜನೆಯನ್ನ ತಂದಿದೆ. ಇದಕ್ಕೆ ರಾಜ್ಯ ಸರ್ಕಾರದಿಂದ 300 ಕೋಟಿ ಅನುದಾನವನ್ನ ಕೊಟ್ಟಿದೆ. ಅದೇ ರೀತಿ 57 ತಾಲೂಕುಗಳಲ್ಲಿ 642 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನ ಜಾರಿಗೆ ತಂದಿದೆ. ಬಹುಮುಖ್ಯವಾಗಿ ಇಲ್ಲಿ ನಮಗೆ ಕೃಷಿ ಅನ್ನೋ ಬರೀ ಕೃಷಿ ಅಷ್ಟೇ ಅಲ್ಲ, ತೋಟಗಾರಿಕೆ ಇಲಾಖೆನೂ ಅದಕ್ಕೆ ಸಂಬಂಧಪಡುತ್ತೆ. ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಒಬ್ಬ ರೈತ ಕೃಷಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಏನಿದಾವೆ, ಮನೆಯಿಂದ ಹಿಡಿದು ಇವತ್ತು ಮನೆಯನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಮನೆ ಆಗ್ಬೇಕು, ಯಾರು ಮನೆ ರಹಿತವಾಗಿ ಯಾರೋ ಒಬ್ಬ ನಮ್ಮ ರೈತರು ಇರಬಾರ್ದು ಅಂತಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಲಿಕ್ಕೆ ಸಬ್ಸಿಡಿ ಸಾಲವನ್ನು ಕೊಡುತ್ತೆ. ಬಹುಶಃ 2,60,000 ಅಮೌಂಟನ್ನು ಕೊಡುತ್ತೆ. ಯಾವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ. ಅದು ಅಲ್ಲದೆ ಬೇರೆ ಬೇರೆ ಇದಕ್ಕೆ ಒಂದು ಪಶುಸಂಗೋಪನೆ ಮಾಡ್ತಾ ಇದ್ದಾನೆ, ಅಥವಾ ಮೀನುಗಾರಿಕೆ ಮಾಡ್ತಾ ಇದ್ದಾರೆ, ಹೈನುಗಾರಿಕೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಅಲ್ಲಿ ಸಬ್ಸಿಡಿ ಬರ್ತವೆ. ತೋಟಗಾರಿಕೆ ಇಲಾಖೆಯಿಂದ ಈಗ 2022-23ನೇ ಸಾಲಿನಲ್ಲಿ ರೈತರಿಗೆ 5 ಲಕ್ಷದವರೆಗೆ ಸಹಾಯಧನ ನೀಡಬೇಕಂತ ಒಂದು ಬಜೆಟ್ ಅಲ್ಲಿ ಮಂಡನೆ ಆಯಿತು. ಅದರಲ್ಲಿ ಯಾವ್ಯಾವೆಲ್ಲ ಬರ್ತವೆ ಅನ್ನೋದಕ್ಕೆ ಕೆಲವು ನಮ್ಮ ರೈತರಿಗೆ ಎಷ್ಟು ಜನರಿಗೆ ಒಮ್ಮೊಮ್ಮೆ ಗೊತ್ತಿರಲ್ಲ. ನೀರು ಸಂಗ್ರಹಣಾ ಘಟಕ, ಈ ಒಂದು ಜಮೀನಲ್ಲಿ ನೀರು ಬೇಗ ಹಿಂಗ್ ಹೋಗ್ಬಿಡುತ್ತೆ, ಅಲ್ಲಿ ಸಂಗ್ರಹಣಾ ಘಟಕವನ್ನ ಮಾಡ್ತೀವಿ, ತೊಟ್ಟಿ ಅಂತ ಮಾಡ್ತೀವಿ. ತೊಟ್ಟಿಯನ್ನ ಸಾಕಷ್ಟು ವಿಧದಲ್ಲಿ ಹೊಂಡ ಅಂತ ಮಾಡ್ತಾರೆ, ಪ್ಲಾಸ್ಟಿಕ್ ಹಾಕಿ ತೊಟ್ಟಿಯನ್ನು ಮಾಡ್ತಾರೆ, ಸಿಮೆಂಟ್ ಅಲ್ಲಿ ಕಾಂಕ್ರೀಟ್ ಹಾಕಿ ತೊಟ್ಟಿ ನಿರ್ಮಾಣಕ್ಕಾಗಿ ಸಬ್ಸಿಡಿ ಸಾಲವನ್ನ ಕೊಡ್ತೀವಿ. ಇದು 5 ಲಕ್ಷದ ರೂಪಾಯಿವರೆಗೆ. ಮತ್ತಿನ್ನೇನು ಪಾಲಿ ಹೌಸ್ ನಿರ್ಮಾಣಕ್ಕೆ, ಪಾಲಿ ಹೌಸ್ ನಾವು ಬೆಳೆಗಳನ್ನ ಬೆಳೆಲಿಕ್ಕೆ ಪಾಲಿ ಹೌಸ್ ಅನ್ನು ನಿರ್ಮಾಣ ಮಾಡ್ತೀವಿ. ಆಮೇಲೆ ಕೃಷಿ ಹೊಂಡ ಹೇಳಿದೆ, ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ ನಿರ್ಮಾಣ ಮಾಡಲಿಕ್ಕೆ 5 ಲಕ್ಷದವರೆಗೂ ಸಬ್ಸಿಡಿ ಸಾಲವನ್ನ ಕೊಡ್ತೀವಿ. ಅದಲ್ಲದೆ ಮತ್ತೆ ಬಹುಮುಖ್ಯವಾಗಿ ಇತ್ತೀಚೆಗೆ ಬಂದಂತೆ 2022-23ರಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತ ಬಂತು ನಮ್ಮ ಸರ್ಕಾರ ತಂದು. ಬಹುಶಃ ಎಷ್ಟೊಂದು ವರ ಆಯಿತು ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ 3.5 ಲಕ್ಷ ಒಂದು ಬೋರ್ವೆಲ್ಗೆ ಸರ್ಕಾರ BPL ಕಾರ್ಡ್ ಇರ್ತಕ್ಕಂಥ ಒಬ್ಬ ಅರ್ಹ ರೈತನಿಗೆ ಕೊಡುತ್ತೆ. ಬಹುಶಃ ನಾವು ಬೋರ್ವೆಲ್ ಹಾಕ್ಸ್ಲಿಕ್ಕೆ 50,000ದಿಂದ 1 ಲಕ್ಷದವರೆಗೂ ಬೇಕಾಗುತ್ತೆ. ಉಳಿದಂತೆ ಮೋಟರ್ ಇಳಿಸೋದಿರ್ಬೋದು, ಹನಿ ನೀರಾವರಿ ಪದ್ಧತಿ ಮಾಡಿರ್ಬೋದು, ಮತ್ತೆ ಪೈಪ್ ಲೈನ್ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲದಕ್ಕೂ ಸಹ ಇಲ್ಲಿ ಉಚಿತವಾಗಿ ಸರ್ಕಾರ ಕೊಡುತ್ತೆ. ಅದಲ್ಲದೆ ಅಣಬೆ ಕೃಷಿ ಮಾಡಲಿಕ್ಕೆ ಮತ್ತೆ ನಮ್ಮ ಕಾಯಕ ವೃತ್ತಿ ಏನೇನಿದೆ ಪ್ರತಿಯೊಂದು ಗುಡಿ ಕೈಗಾರಿಕೆಗಳು ಬಹುಮುಖ್ಯ. ಇಲ್ಲಿ ಗುಡಿ ಕೈಗಾರಿಕೆಗಳ ಉತ್ತೇಜನಕ್ಕೂ ಸಹ ಸಾಕಷ್ಟು ಸಬ್ಸಿಡಿ ಸಾಲವನ್ನ ಸರ್ಕಾರ ಕೊಡ್ತಾ ಇದೆ. ಅದರಲ್ಲಿ ಅಣಬೆ ಕೃಷಿ ಮಾಡಲಿಕ್ಕೆ 40% ಗರಿಷ್ಠ 8 ಲಕ್ಷದವರೆಗೂ ಅಣಬೆ ಕೃಷಿಗೆ ನಮ್ಮ ಸರ್ಕಾರ ರೈತರಿಗೆ ಕೊಡ್ತಾ ಇದೆ. ಅದಲ್ಲದೆ ಜೇನು ಸಾಕಾಣಿಕೆಗೆ ಇದಕ್ಕೂ ಸಹ 40% ಸಹಾಯಧನವನ್ನ ಅಲ್ಲದೆ ಮತ್ತೆ ಸಲಕರಣೆಗೆ ಜೇನು ಗೂಡುಗಳು ಏನು ಸಲಕರಣೆ ಅದಕ್ಕೆ 8,000ದವರೆಗೂ ಸಹಾಯಧನವನ್ನ ಕೊಡುತ್ತೆ. ಮತ್ತೆ ಯಂತ್ರೋಪಕರಣಗಳು, ಈ ರೈತನಿಗೆ ಜಮೀನಲ್ಲಿ ಕೆಲಸ ಮಾಡ್ಲಿಕ್ಕೆ ಯಂತ್ರೋಪಕರಣ ಬೇಕಾಗ್ತವೆ. ಕೃಷಿ ಯಂತ್ರೋಪಕರಣ 20 HP-ಗಿಂತ ಕಡಿಮೆ ಯಾವುದೋ ಸಾಮರ್ಥ್ಯವನ್ನು ಹೊಂದಿರತಕ್ಕ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ಗಳು ಏನಿದಾವೆ ಇಂಥವಕ್ಕೆ 75,000 ಸಹಾಯಧನವನ್ನ ಸರ್ಕಾರ ಕೊಡ್ತಾ ಇದೆ. ಪವರ್ ಟಿಲ್ಲರ್ಗಳು ಗದ್ದೆಯಲ್ಲಿ ಕೆಲಸ ಮಾಡ್ಲಿಕ್ಕೆ. ಆಮೇಲೆ ಕೊಯ್ಲು ತರ ನಿರ್ವಹಣೆ ಇರಬಹುದು, ಮತ್ತೆ ಉತ್ಪನ್ನಗಳ ನಿರ್ವಹಣೆ ಇರಬಹುದು, ಅದು ವಿಂಗಡಣೆ ಮಾಡ್ತಕ್ಕಂಥದ್ದು, ಆಮೇಲೆ ಶೇಖರಣೆ ಮಾಡಲಿಕ್ಕೆ, ಈ ಪ್ಯಾಕ್ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಇದಕ್ಕೆ 2 ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನ ಸರ್ಕಾರ ಕೊಡ್ತಾ ಇದೆ. ಅದಲ್ಲದೆ ದನದ ಶೆಡ್ಗಳನ್ನ ನಾನು ಹೇಳಿದ ಹೈನುಗಾರಿಕೆಯಲ್ಲಿ ಬಂದಾಗ ನಾವು ಹೈನುಗಾರಿಕೆಗೆ ಅಪ್ಲೈ ಮಾಡ್ತಾ ಇದ್ದೇವೆ ಅಂದ್ರೆ ಬಹುಮುಖ್ಯ ಮುಂಚೆನೆ ನಾವು ದನದ ಶೆಡ್ ಅನ್ನ ನಿರ್ಮಾಣ ಮಾಡಿಕೋಬೇಕಾಗುತ್ತೆ. ದನದ ಶೆಡ್ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ 57,000 ನಮಗೆ ಅನುದಾನವನ್ನು ಕೊಡುತ್ತೆ. ಅದು ಸಂಪೂರ್ಣವಾಗಿ ಉಚಿತವಾಗಿ ಕೊಡುತ್ತೆ. ಅದನ್ನ ಮತ್ತೆ ತೀರಿಸಬೇಕು ಅಂತ ಏನಿಲ್ಲ. ದನದ ಶೆಡ್ ನಿರ್ಮಾಣಕ್ಕಾಗಿ ಪ್ರತಿ ರೈತರು ಈಗ ಅಪ್ಲೈ ಮಾಡಿಕೊಂತ. ಕೋಳಿ ಶೆಡ್ ಸಾಕಾಣಿಕೆ ನಿರ್ಮಾಣ ಮಾಡ್ಲಿಕ್ಕೆ 26,000 ರೂಪಾಯಿ ಕೊಡ್ತಾ ಇದೆ. ಹೀಗೆ ಸಾಕಷ್ಟು. ಮತ್ತೆ ಇನ್ನು ನಮ್ಮ ಮಹಿಳೆಯರು ಸಬಲೀಕರಣ ಆಗಬೇಕು ಅನ್ನೋದಕ್ಕೆ ಅಲ್ಲಿ
ಯಾವುದು ರೊಟ್ಟಿ ಯಂತ್ರ ಇರ್ಬೋದು. ಬರ್ತೀನಿ ಸರ್, ಮತ್ತೆ ಬರ್ತೀನಿ. ಮಹಿಳೆಯರ ಒಂದು ವಿಭಾಗಕ್ಕೆ ಬಂದಾಗ ಹೇಳೋರಂತೆ, ಈಗ ನೋಡಿದ ಹಾಗೆ ತಮ್ಮ ವಾದವನ್ನು ಗಮನವಿಟ್ಟು ಕೇಳಿದಾಗ ಈ ರೈತ ತನ್ನ ಭೂಮಿಯನ್ನು ಹಸನು ಮಾಡುವ ಹಂತದಿಂದ ಹಿಡಿದು ಬೆಳೆ ಬೆಳೆದು ಅದನ್ನು ಒಕ್ಕಣೆ ಏನು ಮಾಡ್ತಾನೆ ಆ ಹಂತದವರೆಗೂ ಅವನಿಗೆ ಯಾವೆಲ್ಲ ಸಲಕರಣೆಗಳು ಬೇಕಾಗುತ್ತೆ, ಯಾವ ರೀತಿ ಸಹಾಯ ಬೇಕಾಗುತ್ತೆ, ಆ ಎಲ್ಲ ಸಹಾಯವನ್ನು ಸರ್ಕಾರದಿಂದ ಒದಗಿಸಿಕೊಡ್ತಾ ಇದೆ. ಮತ್ತು ಅವನ ಆ ಒಂದು ಕೃಷಿ ಕಾಯಕದಲ್ಲಿ ಏನಾದರೂ ನಡುವೆ ಆರೋಗ್ಯ ಏನಾದರೂ ಎಡವಟ್ಟಾದರೂ ಕೂಡ ಆರೋಗ್ಯಕ್ಕೂ ಕೂಡ ಅಲ್ಲಿ ಹಲವಾರು ಯೋಜನೆಗಳಿದೆ. ಇಂತಹ ಹಲವಾರು ಸಾಕಷ್ಟು ಯೋಜನೆಗಳನ್ನು ವರದಾನವಾಗಿ ಪಡ್ಕೊಂಡಿರೋ ರೈತ ಸಬ್ಸಿಡಿ ಯೋಜನೆನ ಹೇಗೆ ವರ ಅಲ್ಲ ಅಂತ ಹೇಳ್ತಾನೆ ಸರ್. ಸತೀಶ್ ಸರ್, ಕೊಟ್ರೆ ಸರ್ ಅವರ ವಾದಕ್ಕೆ ತಮ್ಮ ಒಂದು ಪ್ರತಿವಾದ ಏನು ಹೇಳ್ತೀರಾ? ಹೇಗೆ ವರದಾನ ಆಗಿಲ್ಲ ಅಂತ ಬಿಂಬಿಸ್ತಿದ್ದೀರಾ? ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರವಾಗಿದೆ ಅಥವಾ ಶಾಪವಾಗಿದೆ ಅನ್ನೋ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಂತಂದ್ರೆ ಸಬ್ಸಿಡಿ ಯೋಜನೆಗಳಿಂದ ರೈತರಿಗೆ ಏನು ಉಪಯೋಗ ಆಗ್ತಾ ಇಲ್ಲ, ಅದೊಂದು ಶಾಪವಾಗಿದೆ ಅಂತ. ಯಾಕೆ ಶಾಪವಾಗಿದೆ ಅಂತ ಹೇಳ್ತಾ ಇದ್ದೀನಿ, ಅವ್ರು ನಗ್ತಾ ಇದ್ದಾರೆ ಆಗಲೇ. ಅದಕ್ಕೆ ನಗಲಿ, ತೊಂದರೆ ಇಲ್ಲ. ಯಾವುದೇ ಒಂದು ಯೋಜನೆ ಯಶಸ್ವಿ ಆಗೋದು ಯಾವಾಗ ಅಂತಂದ್ರೆ ಅದರ ಪರಿಣಾಮಕಾರಿ ಅನುಷ್ಠಾನ ಆದಾಗ ಮಾತ್ರ. ಕೇವಲ ಕಡತದಲ್ಲಿ ಮಾತ್ರ ಇದ್ದು, ರಾಜಕಾರಣಿಗಳ ಪ್ರಚಾರ ಭಾಷಣದಲ್ಲಿ ಹೇಳಿಕೆಯಲ್ಲಿ ಇದ್ದು, ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗದೆ ಇದ್ದಾಗ ಆ ಯೋಜನೆ ಸಬ್ಸಿಡಿ ಆಗಿರುತ್ತೆ. ಯೋಜನೆ ಸಬ್ಸಿಡಿ ಆಗುತ್ತೆ. ಇಲ್ಲಿ ಭಾರತ ಕೃಷಿ ಪ್ರಧಾನ ದೇಶ. ದೇಶದಲ್ಲಿ 70% ಹೆಚ್ಚು ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಕೃಷಿ ಅವಲಂಬಿತ ಕೆಲಸ ಕಾರ್ಯಗಳನ್ನು ಅವಲಂಬಿಸಿದ್ದಾರೆ. ಹಾಗಾಗಿ ಸಬ್ಸಿಡಿ ಕೊಡೋ ಉದ್ದೇಶ ಯಾಕೆ ಅಂತ ನನ್ನ ಎದುರಾಳಿ ಮಿತ್ರರು ತಿಳ್ಕೋಬೇಕು. ಅಂದ್ರೆ ಸಣ್ಣ ಹಿಡುವಳಿದಾರರು ಒಂದು ಉದ್ಧಾರ ಆಗ್ಲಿ, ಅವ್ರ ಜಮೀನಲ್ಲಿ ಉತ್ತಮವಾದ ಬೆಳೆಯನ್ನ ಬೆಳೀಲಿ ಅನ್ನೋ ಉದ್ದೇಶದಿಂದ ಸಣ್ಣ ಹಿಡುವಳಿದಾರರಿಗೆ ಕೊಟ್ಟಿದ್ದೆ ಆದ್ರೆ ಆ ಒಂದು ಯೋಜನೆ, ಆ ಸಬ್ಸಿಡಿಯ ಸಾರ್ಥಕತೆಯನ್ನು ನಾವು ಕಾಣಕ್ಕಾಗ್ತದೆ. ಆದ್ರೆ ಸರ್ಕಾರ ರೈತರು ಈತ ರೈತ ಅಂತ ಒಂದು ಹಣೆಪಟ್ಟಿನ ಕಟ್ಕೊಂಡ್ಬಿಟ್ಟ ಅಂತಂದ್ರೆ, ಅಥವಾ ಒಂದು ಹಸಿರು ಶಾಲನ್ನ ಹಾಕೊಂಡ್ಬಿಟ್ಟ ಅಂತಂದ್ರೆ, ಅದು ಅವನ ಹೆಸರಲ್ಲಿ ಒಂದು ಇಂತಿಷ್ಟು ಪ್ರಮಾಣದ ಜಮೀನು ಇತ್ತು ಅಂತ ಅಂದ್ರೆ ಅವನು ರೈತ ಅಂತ ನಿರ್ಧಾರ ಮಾಡಿಬಿಡ್ತಿದ್ದೆ. ಅವನು ರೈತನಾಗಿದ್ದು ತನ್ನ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾನೆ ಎಲ್ಲ ನೋಡ್ತಾ ಇಲ್ಲ, ಅಥವಾ ಗುತ್ತಿಗೆ ಕೊಟ್ಟಿಯನ್ನ ಅದು ನೋಡಲ್ಲ. ಬಟ್ ಅವನಿಗೆ ರೈತ ಅನ್ನೋ ಹಣೆಪಟ್ಟಿ ಕೊಟ್ಬಿಟ್ಟು ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯವನ್ನು ಸಬ್ಸಿಡಿ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡುತ್ತೆ. ಆದ್ರೆ ರೈತರು ತಾವು ಸರ್ಕಾರ ಏನು ರೈತರಿಗೆ ಸಬ್ಸಿಡಿ ಯೋಜನೆ ಮೂಲಕ ಏನು ಸಹಾಯಧನವನ್ನು ಕೊಡ್ತಾ ಇದೆ ಅದನ್ನ ಉತ್ಪಾದಕ ಉದ್ದೇಶಕ್ಕೆ ಬಳಸ್ಕೊಂಡಾಗ ಮಾತ್ರ ಆ ಯೋಜನೆಯ ಸಾರ್ಥಕತೆ ಕಾಣುತ್ತೆ. ಭಾರತದಂತಹ ಮುಂದುವರಿತಿರ್ತಕ್ಕಂಥ ದೇಶದಲ್ಲಿ ಏನಾಗಿದೆ ಇನ್ನ ಅಂದ್ರೆ, ಸರ್ಕಾರದ ಯೋಜನೆಗಳನ್ನ ಏನು ರೈತರು ತಗೊಳ್ತಾರೆ ಅದನ್ನ ತಾವು ವ್ಯವಸಾಯದ ಉದ್ದೇಶಕ್ಕೋಸ್ಕರನೇ ಬಳಕೆ ಮಾಡ್ಕೋಬೇಕು. ಅನುತ್ಪಾದಕ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಂಡೆ ಅದರಿಂದ ಸಾಲದ ಹೊರೆಯನ್ನು ಹೆಚ್ಚು ಮಾಡ್ಕೊಂಡೆ ತಾನು ಈ ಕಡೆ ಕೃಷಿಯನ್ನು ಮಾಡಲ್ಲ, ಒಂದು ಒಳ್ಳೆಯ ಫಸಲನ್ನು ತೊಗೊಳಕ್ಕಾಗಲ್ಲ ಅಂತ ಅಂದಾಗ ನಮ್ಮ ಒಂದು ಅರ್ಥಶಾಸ್ತ್ರಜ್ಞರು ಭಾರತದ ಕೃಷಿಯ ರೈತನ ಸ್ಥಿತಿಗತಿನ ಒಂದು ಮಾತು ಹೇಳ್ತಾರೆ. ಭಾರತದ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾನೆ ಅಂತ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರದ ಸಬ್ಸಿಡಿ ಯೋಜನೆಗಳನ್ನ ಉತ್ಪಾದಕ ಉದ್ದೇಶಕ್ಕೆ ಬಳಸ್ಕೊಳ್ದಲೆ ಅನುತ್ಪಾದಕ ಉದ್ದೇಶಗಳಿಗೆ ಬಳಸ್ಕೊಳ್ತಕ್ಕಂಥದ್ದು. ಹಬ್ಬ ಹರಿದಿನಗಳು, ಜಾತ್ರೆ ಮಾಡೋದಕ್ಕೋಸ್ಕರ, ಮದುವೆ ಮುಂಜಿ ಮಾಡೋದಕ್ಕೋಸ್ಕರ, ಈ ತರ ಅನುತ್ಪಾದಕ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಮುಖ್ಯವಾದ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಾನು ಇಲ್ಲಿ. ಈ ಸಂದರ್ಭದಲ್ಲಿ ನಾನು ರೈತರನ್ನ ಜಾಗೃತಗೊಳಿಸೋಕ್ಕೋಸ್ಕರನೇ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಒಂದು ಯೋಜನೆ ಹೇಳ್ತಾ ಇದ್ದೀನಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಇದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಚಂಡಮಾರುತ, ಆಲಿಕಲ್ಲು ಮಳೆ ಅಥವಾ ಬರಗಾಲ ಅಥವಾ ಬೇರೆ ಅತಿವೃಷ್ಟಿ ಅನಾವೃಷ್ಟಿ ಅಥವಾ ಪ್ರಕೃತಿಯ ವಿಚಿತ್ರಗಳಿಂದ ರೈತನ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ಅವನಿಗೆ ಕೈ ಹಿಡಿಯೋಕ್ಕೋಸ್ಕರ, ಅವನಿಗೆ ಪರಿಹಾರವನ್ನು ಕೊಡೋಕ್ಕೋಸ್ಕರ, ಅವನಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸೋದಕ್ಕೋಸ್ಕರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿ ತಂದಿದೆ. ಆದ್ರೆ ಇವತ್ತು 40,700ವರೆಗೂ ಒಬ್ಬ ಸಣ್ಣ 1 ಎಕರೆ ರೈತರಿಗೆ ಕೊಡೋ ಮಟ್ಟಿಗೆ ಮುಂದಾಗಿದೆ ಸರ್ಕಾರ. ಆದ್ರೆ ಈ ಮಟ್ಟಿನ ಹಣವನ್ನ, ಈ ಫಸಲ್ ಭೀಮಾ ಯೋಜನೆಯ ಆಗಿರ್ತಕ್ಕಂಥ ನಷ್ಟವನ್ನು ಪಡ್ಕೊಳ್ಳೋ ಉದ್ದೇಶದಿಂದ ಈ ಮಧ್ಯವರ್ತಿಗಳಿದಾರಲ್ಲ, ಮೊದಲೇ ಸತ್ತೋಗಿರ್ತಾನೆ ರೈತ,
ಬೆಳೆ ನಷ್ಟ ಆಗಿರ್ತಿತ್ತೆ, ಹಾಕಿರ್ತಕ್ಕಂಥ ಬಂಡವಾಳ ಎಲ್ಲ ಹಾಳಾಗಿರ್ತಿತ್ತೆ. ಆ ಸಂದರ್ಭದಲ್ಲಿ ಒಂದು ಸರ್ಕಾರದ ಒಂದು ಈ ಫಸಲ್ ಬಿಮಾ ಯೋಜನೆ ಒಂದು ಆಶಾಕಿರಣ ಅವನಿಗೆ ಕಾಣ್ತಾ ಇರ್ತಿತ್ತು. ಅದನ್ನು ಸ್ಯಾಂಕ್ಷನ್ ಮಾಡೋಕ್ಕೋಸ್ಕರ ಸರ್ಕಾರದ ಅಧಿಕಾರಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ, ಆ ನಷ್ಟ ಆಗಿರ್ತಕ್ಕಂಥದ್ದನ್ನು ಗೊತ್ತು ಮಾಡೋದಕ್ಕೋಸ್ಕರ ನೀಡ್ತಕ್ಕಂಥ ಹಣ, ಇವೆಲ್ಲದಕ್ಕೋಸ್ಕರ ಅರ್ಧ ಅವನು ಹೈರಾಣ ಆಗ್ಬಿಡ್ತಾನೆ. ಸೊ ಹಾಗಾಗಿ ಒಂದು ಯೋಜನೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು. ಸರ್ಕಾರ ಈ ತಗೊಳ್ತಕ್ಕಂಥ ಈ ಯೋಜನೆ, ಸಬ್ಸಿಡಿ ಯೋಜನೆಗಳು ಜನರಿಗೆ ಅಥವಾ ರೈತರಿಗೆ ತಲುಪೋ ಮಟ್ಟಿಗೆ 100 ರೂಪಾಯಿ ಇರೋದು 20 ಪೈಸೆ ಆಗಿರ್ತಿತ್ತು, 20 ರೂಪಾಯಿ ಆಗಿತ್ತು. ಇದು ಹೇಗೆ, ಯಾವ ಮಟ್ಟದಲ್ಲಿ ಈ ತರದ ಸಬ್ಸಿಡಿ ಯೋಜನೆಗಳು ಜನರಿಗೆ, ರೈತರಿಗೆ ವರದಾನ ಆಗ್ತಾವೆ ಹೇಳ್ರಿ. ಹಾಗಾಗಿ ಈ ಯೋಜನೆಗಳು ಶಾಪವಾಗಿದೆ, ವರ ಅಂತೂ ಅಲ್ಲ ಅಂತ. ಮತ್ತೊಂದು ಯೋಜನೆ ಇವತ್ತು ಸಲಕರಣೆಗಳ ವ್ಯವಸಾಯ ಸಲಕರಣೆಗಳನ್ನು ತಗೊಳಕ್ಕೆ, ಅಥವಾ ಟ್ರ್ಯಾಕ್ಟರ್ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯವಸಾಯದ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಒಂದಿಂದಿಷ್ಟು ಯೋಜನೆ ಸಬ್ಸಿಡಿಯಾಗಿ ಸರ್ಕಾರ ಸಹಾಯಧನವನ್ನು ಕೊಡ್ತೀವಿ. ಅವರು ಕೊಂಡ್ಕೊಂಡ ಅಥವಾ ಅದನ್ನ ತಗೊಂಡ್ ಬಂದು ಬಳಕೆ ಮಾಡ್ಕೊಳ್ತಾ ಇದ್ದಾನೋ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಅಲ್ಲಿ ಪರಿಶೀಲನೆ ನಡೆಯೋದಿಲ್ಲ. ಯಾಕಂತಂದ್ರೆ ವೋಚರ್ ಇಟ್ಬಿಟ್ರೆ ಸಾಕು, ಬಿಲ್ ಅನ್ನು ಇಟ್ಬಿಟ್ರೆ ಸಾಕು, ಅಥವಾ ಸ್ಟೇಟ್ಮೆಂಟ್ ಅನ್ನ, ಯೋಜನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪತ್ರಗಳನ್ನು ಇಟ್ಬಿಟ್ಟು ಅವನು ಕೊಟ್ಟ ಅಂದ್ರೆ ಬ್ಯಾಂಕಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗೆ ತಲುಪಿಸ್ಬಿಟ್ಟ ಅಂದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥ ಏನು ಕೊಟ್ಟಿದ್ದೆ ಆದ್ರೆ, ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಕೊಟ್ಟಿದ್ದೆ ಆದ್ರೆ ಆ ಹಣ ಈಸಿಯಾಗಿ ಸ್ಯಾಂಕ್ಷನ್ ಆಗುತ್ತೆ. ಆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಹಣ ರೈತ ತಗೊಂಡ ಅಥವಾ ಅದನ್ನು ಬಳಕೆ ಮಾಡ್ತಾ ಇದನ್ನು ನೋಡಕ್ಕೆ ಯಾವುದೇ ಅಧಿಕಾರಿ ಬಂದು ಬರಲ್ಲ. ಹಾಗಾಗಿ ಅದು ಸದ್ಬಳಕೆ ಆಗ್ತಾ ಇಲ್ಲ, ಅದು ದುರ್ಬಳಕೆನೇ ಆಗ್ತಾ ಇದೆ. ಸರ್ಕಾರ ಈ ಸಬ್ಸಿಡಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಅಂತಂದ್ರೆ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಗಮನವನ್ನು ಹರಿಸಿದಾಗ ಮಾತ್ರ ಆ ಯೋಜನೆ ಅದು ಶಾಪವಾಗಿ ಪರಿಗಣಿಸುತ್ತೆ. ಒಳ್ಳೆ ವಿಚಾರಗಳು ಸರ್. ಸತೀಶ್ ಸರ್ ಅವರ ವಾದವನ್ನು ಕೇಳ್ತಾ ಇದ್ರೆ, ಈ ಸಬ್ಸಿಡಿ ಸರ್ಕಾರ ಕೊಡ್ತಾ ಇರುವಂತಹ ಸಬ್ಸಿಡಿ ಯೋಜನೆಗಳು ಹೇಗಿದೆ ಅಂದ್ರೆ, ಬಿಟ್ಟಿ ಸಿಕ್ತಿದೆ ಅಂತ ಬಿಡದೆ ತಗೊಂಡು ಬೇಕಾಬಿಟ್ಟಿ ಬೆಳೆಸಿ ಬರಡಾಗಿ ಬೆಪ್ಪಾಗಿ ಕೂತ್ಕೊಳ್ಳೋ ಅಂತ ಒಬ್ಬ ರೈತನ ಇದು ತಯಾರು ಮಾಡ್ತಾ ಇದೆ ಅಂತ. ಯಾಕೆಂದ್ರೆ ಬಿಟ್ಟಿ ಸಿಗ್ತಾ ಇದೆ ಅಂದಾಗ ನಾನು ತಗೊಳ್ಳೋಣ ಬಿಡು ಅಂತ ಹೇಳಿ ತಗೋತಾ ಇದ್ದಾನೆ. ಅದು ತಗೊಂಡಿದ್ದ ತಕ್ಕನಾಗೆ ಯಾವ ಒಂದು ಉದ್ದೇಶಕ್ಕೆ ತಗೊಂಡಿದ್ನೋ ಆ ಒಂದು ಉದ್ದೇಶ ಈಡೇರಿಸದೆ ಬೇರೆ ಬೇರೆ ಉದ್ದೇಶಗಳನ್ನು ಅವನು ತನ್ನ ಸ್ವಂತಿಕೆಗೆ ಅದನ್ನು ಬಳಸ್ಕೋತಾ ಇದ್ದಾನೆ. ತನ್ನ ಏನು ಖರ್ಚಿದೆ ಆ ಖರ್ಚಿಗೆ ಅದನ್ನು ಬಳಸ್ಕೋತಿದ್ದಾನೆ. ಅಲ್ಲಿ ಸದ್ವಿನಿಯೋಗ ಆಗ್ತಾ ಇಲ್ಲ, ಉದ್ದೇಶಕ್ಕೆ ಅದು ಸದುಪಯೋಗ ಆಗಿಲ್ಲ ಅನ್ನೋದು ಸತೀಶ್ ಸರ್ ಅವರ ವಾದ ಆಗಿದೆ. ಈ ಒಂದು ವಾದಕ್ಕೆ ಶೈಲಜಾ ಮೇಡಮ್ ತಾವೇನು ಹೇಳ್ತೀರಾ? ಯಾವ ರೀತಿ ಇದು ವರದಾನ ಆಗಿದೆ, ಅಥವಾ ಸತೀಶ್ ಸರ್ ಹೇಳಿದಾಗೆ ಅದು ದುರ್ಬಳಕೆ ಆಗ್ತಾ ಇದೆಯಾ, ಹೇಗೆ? ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಇವತ್ತಿನ ಚರ್ಚಾ ವಿಷಯ ತಮಗೆಲ್ರಿಗೂ ತಿಳಿದಂತೆ ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರದಾನವಾಗಿವೆಯೋ ಇಲ್ಲವೋ ಅನ್ನೋಂಥ ವಿಚಾರವನ್ನು ಕುರಿತಂತೆ. ಇದು ವರದಾನ ಆಗಿದೆ ಅನ್ನೋದೇ ನನ್ನ ಒಂದು ವಾದ ಆಗಿದೆ. ಜೊತೆಗೆ ನನ್ನ ಭಾವನೆನೂ ಕೂಡ ಅದೇ ಆಗಿದೆ. ಕೃಷಿ ಪ್ರಧಾನವಾದಂತ ದೇಶ ನಮ್ದು. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದ್ರೆ ಇವತ್ತು ಆ ಬೆನ್ನೆಲುಬನ್ನೇ ಮುರಿಯುವಂತ ಕೆಲಸ ನಡೀತಾ ಇದೆ. ರೈತನಿಗೆ ಈ ಸರ್ಕಾರದಲ್ಲಿ ಅಂದ್ರೆ ನಮ್ಮ ಸಮಾಜದಲ್ಲಿ ಎಷ್ಟೆಲ್ಲ ನೋವು, ಹಿಂಸೆ, ಯಾತನೆಗಳು ಆಗ್ತಾ ಇದೆ, ಅವಮಾನಗಳಾಗ್ತಾ ಇದೆ. ಯಾಕೆಂದ್ರೆ ನೀವು ನೋಡ್ತೀರಾ, ನಾವು ಹಾಕುವಂತ ಉಪಯೋಗಿಸುವಂತ ಪ್ರತಿಯೊಂದು ವಸ್ತುಗಳಿಗೂ ಅಡಿಯಿಂದ ಮುಡಿವರೆಗೂ ಒಂದು ಬೆಲೆ ಅಂತ ನಿಗದಿಯಾಗಿರುತ್ತೆ. ನಾವು ಬರೆಯುವಂತ ಒಂದು ಪೆನ್ನಿಗೂ ಕೂಡ ಅದಕ್ಕಿಂತಿಷ್ಟು ಬೆಲೆ ಅಂತಿರುತ್ತೆ. ಆದ್ರೆ ರೈತ ತನ್ನ ಇಡಿಯಾಗಿ ತನ್ನ ಜೀವನವನ್ನೇ ಒತ್ತೆ ಇಟ್ಟು ದುಡಿದಂತ ಬೆಳೆಗೆ ಅದಕ್ಕೆ ಮಾತ್ರ ಒಂದು ಬೆಲೆ ನಿಗದಿಯಾಗಿರೋದಿಲ್ಲ. ಅವನಿಗೆ ಎಷ್ಟೆಲ್ಲಾ ಕಷ್ಟ ಪಡ್ತಾನೆ. ಆ ಬೆಲೆ ಹೋಗ್ಲಿ, ಬೆಲೆ ನಿಗದಿ ಆಗೋದಿರ್ಲಿ, ಬೆಳೆ ಕೈಗೆ ಬರುತ್ತಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇಲ್ಲ ಅತಿವೃಷ್ಟಿ ಆಗತ್ತೆ, ಇನ್ನೇನು ಫಸಲು ಕೈಗೆ ಬರಬೇಕು ಅಂತ ಕಾಯ್ತಾ ಇರುವಂತ ಸಮಯಕ್ಕೆ ಇಡಿಯಾಗಿ ಎಲ್ಲ ಫಸಲೆಲ್ಲ ಕೊಚ್ಕೊಂಡ್ ಹೋಗುತ್ತೆ. ಆಗ ಅವನು ತಲೆ ಮೇಲೆ ಕೈ ಹೊತ್ತು ಕೂರುವಂತ ಸಮಯ. ಇಲ್ಲ ಅಂದ್ರೆ ಇನ್ನೇನು ಅದು ತೆನೆ ಒಂದು ಹಾಲು ತುಂಬೋ ಸಮಯ ಅಂತ ಕರಿತೀವಿ ನಾವು. ಅಂದ್ರೆ ಬಹಳ ಮುಖ್ಯವಾದಂತ ಸಮಯ, ಇಟ್ಟಂತ ಬೆಳೆ ಅದು ಕೈಗೆ ಬರುವಂತ ಸಮಯ. ಅಂತ ಟೈಮಲ್ಲಿ ಮಳೆ ಬರ್ಲಿಲ್ಲ ಅಂದಾಗ ಅವನು ಮತ್ತೆ ಬರಡಾಗ್ತಾನೆ. ಇಷ್ಟೆಲ್ಲಾ ಕಷ್ಟ ಇರ್ಬೇಕಾದ್ರೆ ಸರ್ಕಾರದಿಂದ ಸಣ್ಣ ಪುಟ್ಟ ಸಹಾಯ ಸಿಕ್ಕಿದ್ರೆ ಅವನಿಗೆ ಎಲ್ಲೋ ಒಂದ್ ಕಡೆ ತನ್ನ ಬದುಕನ್ನ ಕಳ್ಕೊಂತಿರೋಂತವನಿಗೆ ಅವನಿಗೊಂದು ಕೈ ಹಿಡ್ದು ಎತ್ತದಂಗಾಗತ್ತೆ, ಆಸರಿಯಾದಂತಾಗತ್ತೆ, ಅದು ಸಹಾಯ ಆಗತ್ತೆ. ಯಾವತ್ತೂ ಕೂಡ ಅದು ಶಾಪ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವೆಲ್ಲ ಗಮನಿಸ್ತಾನೆ ಇದ್ದೀರಾ, ಇವತ್ತು ಬರೀ ದನಗಳನ್ನ ಉಪಯೋಗಿಸಿ ಉಳುಮೆ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವನಿಗೆ ಟ್ರ್ಯಾಕ್ಟರ್ನ ಬಳಸಿದ್ರೆ ಅನುಕೂಲ ಆಗುತ್ತೆ. ಆದ್ರೆ ದೊಡ್ಡ ದೊಡ್ಡ ರೈತರಿಗೆ ಮಾತ್ರ ಟ್ರ್ಯಾಕ್ಟರ್ಗಳನ್ನ ಕೊಂಡ್ಕೊಳ್ಳೋ ಶಕ್ತಿ ಇರುತ್ತೆ. ಸಣ್ಣ ಪುಟ್ಟ ಒಂದು ಕೃಷಿ ಹಿಡುವಳಿಗಳನ್ನ ಹೊಂದಿರತಕ್ಕಂತ ಒಬ್ಬ ರೈತನಿಗೆ ಟ್ರ್ಯಾಕ್ಟರ್ನ ಕೊಂಡ್ಕೊಳ್ಳೋ ಶಕ್ತಿ ಎಲ್ಲಿದೆ?
ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಒಂದು ಟ್ರ್ಯಾಕ್ಟರ್ನ ಕೊಂಡ್ಕೊಳ್ಳೋದಕ್ಕೆ 80% ಸಬ್ಸಿಡಿಯನ್ನು ಬಿಡ್ತಾ ಇದೆ. ಈಗ 80% ಸಬ್ಸಿಡಿಯನ್ನು ಬಿಟ್ಟಾಗ ಅಂದ್ರೆ 100 ರೂಪಾಯಿಗೆ 80 ರೂಪಾಯಿ ಕಡಿಮೆ ಮಾಡ್ಬಿಟ್ರೆ ಇನ್ನು ಬರೀ 20 ರೂಪಾಯಿ ಅಷ್ಟೇ ಕೊಡೋದಿರತ್ತೆ. ಹಾಗಾಗಿ ಸಣ್ಣ ಪುಟ್ಟ ಒಬ್ಬ ಕೃಷಿಕನೂ ಕೂಡ ಕೃಷಿ ಯಂತ್ರವನ್ನ ಕೊಂಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತಲ್ವಾ. ಒಂದ್ ಟ್ರ್ಯಾಕ್ಟರ್ನ ಕೊಂಡ್ಕೊಂಡ್ರೆ ಅವ್ನಿಗೆ ಎಷ್ಟು ಅನುಕೂಲ ಆಗತ್ತೆ, ಇಡೀ ಕುಟುಂಬ ಸಬಲೀಕರಣಗೊಳ್ಳುತ್ತೆ. ಅಷ್ಟೇ ಅಲ್ಲ, ಈಗ ನೀವು ಗಮನಿಸ್ತಿದ್ದೀರಾ, ಯಾವ ಒಬ್ಬ ರೈತ ಕೂಡ ನನ್ನ ಮಗನೂ ಕೂಡ ಕೃಷಿಕನಾಗ್ಲಿ ಅಂತ ಇಷ್ಟಪಡ್ತಾ ಇಲ್ಲ. ಯಾಕೆ ಅವ್ನು ಇಷ್ಟಪಡ್ತಾ ಇಲ್ಲ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಅವನು ಎದುರಿಸ್ತಾ ಇರೋಂತ ನೋವಿಂದ, ಸಂಕಷ್ಟದಿಂದ. ಅದಕ್ಕೆ ಬಹುಮುಖ್ಯವಾದಂತಹ ಕಾರಣ ಅಂದ್ರೆ ವ್ಯವಸಾಯ, ಮನೆ ಮಕ್ಕಳು ಸಹಾಯ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಕೃಷಿ ಅಂದ್ರೇನೆ ಇಡೀ ಕುಟುಂಬದ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಬೇಕು ಅಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಕೃಷಿ ಕಾರ್ಮಿಕರು ಇವತ್ತು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಯಂತ್ರಗಳನ್ನ ಅವಲಂಬಿಸಲೇಬೇಕಾಗತ್ತೆ. ಕೃಷಿ ಕೂಲಿ ಕಾರ್ಮಿಕರು ಸಿಗ್ಲಿಲ್ಲ ಅಂದಾಗ ಯಂತ್ರಗಳನ್ನ ಅವಲಂಬಿಸಲೇಬೇಕು. ಕಳೆನಾಶಕ ಯಂತ್ರ ಒಂದು 30,000 ರೂಪಾಯಿ ಕೊಡ್ತಾರೆ ಅಂದ್ರೆ ಆ 30,000 ರೂಪಾಯಿಯನ್ನ ಅವನು ಹೊಂದಿಸಿ ಅವ್ನು ತಗೊಳ್ಳೋದಕ್ಕೆ ಅವನಿಗೆ ಎಲ್ಲಿ ಶಕ್ತಿ ಇದೆ? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿಗಳಿಗೂ ಕೂಡ ತಿಂಗಳಿಗೆ ಇಷ್ಟು ಅಂತ ಒಂದಷ್ಟು ಸಂಬಳದ ರೂಪದಲ್ಲಿ ಸಿಗತ್ತೆ. ಆದ್ರೆ ರೈತನಿಗೆ ಯಾವ ಅರ್ಥದಲ್ಲಿ ಸಿಗತ್ತೆ? ರೈತನಿಗೆ ಸಿಗಲ್ಲ. ಆದ್ರೆ ನೋಡಿ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೀವಿ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಮನುಷ್ಯನಿಗೆ ಆಹಾರ ಪ್ರಾಥಮಿಕವಾದಂತ ಅವಶ್ಯಕತೆ, ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಹಸಿವು ಅನ್ನೋದು ಅಷ್ಟು ಮುಖ್ಯ. ಅಲ್ಲಮಪ್ರಭು ಹೇಳ್ತಾರೆ, ಹೊಟ್ಟೆ ಮೇಲೆ ಕಟ್ಟೋಗರದ ಮೂಟೆ ಕಟ್ಟಿದಡೇನೋ ಹಸಿವು ಹೋಗುದೆ ಅಂತ. ಹಾಗಾಗಿ ಹಸಿವನ್ನ ನೀಗಿಸ್ಕೊಳ್ಳೋದಿಕ್ಕೆ ಅನ್ನ ಬೇಕು. ಆದ್ರೆ ಅದನ್ನ ಬೆಳೆಯುವಂತ ಅನ್ನದಾತನ ಸಮಸ್ಯೆಗಳೇನು ಅಂತ ಯಾರು ಕೂಡ ಇವತ್ತು ಅದನ್ನ ಪರಿಗ್ರಹಿಸುವಂತದಕ್ಕೆ ಹೋಗ್ತಾ ಇಲ್ಲ, ಮುಂದಾಗ್ತಿಲ್ಲ. ಕೃಷಿಕ ತನ್ನ ಮಕ್ಕಳನ್ನ ಓದಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಇವತ್ತು. ಇರ್ತಕ್ಕಂಥ ದುಬಾರಿ ಫೀಸ್ಗಳನ್ನ ಕಟ್ಟಿ ಅವನು ತನ್ನ ಮಕ್ಕಳನ್ನ ಒಳ್ಳೆ ಅಂದ್ರೆ ಅತ್ಯುತ್ತಮವಾದಂತಹ ಶಿಕ್ಷಣ ಕೊಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಕೃಷಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರೋದ್ರಿಂದ ಅದು ಅನುಕೂಲ ಆಗ್ತಾ ಇದೆ ಆ ಮಕ್ಕಳಿಗೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದು ಕೃಷಿಕರಿಗೆ ಅನುಕೂಲವಾಗ್ತಾ ಇದೆ. ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಕೃಷಿಕರು ಇನ್ನೂ ಕೂಡ ಅವರು ಕೃಷಿ ಕ್ಷೇತ್ರದಲ್ಲಿ ಭರವಸೆಗಳನ್ನ ಕಳ್ಕೊಳ್ದೆ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಯೋದಿಕ್ಕೆ ಸಹಾಯ ಆಗತ್ತೆ. ಅಭಿವೃದ್ಧಿಶೀಲ ರಾಷ್ಟ್ರವಾದಂತ ಭಾರತದಂತ ದೇಶದಲ್ಲಿ ಕೃಷಿ ಕ್ಷೇತ್ರವನ್ನ ಇನ್ನೂ ಕೂಡ ನಾವು ಅಭಿವೃದ್ಧಿಯ ಪಥದೆಡೆಗೆ ಕೊಂಡೊಯ್ಬೇಕು. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಾ ಜನಸಂಖ್ಯೆಯಲ್ಲಿ ಎಷ್ಟು ನಾಗಾಲೋಟದಲ್ಲಿ ನಮ್ಮ ದೇಶ ಮುಂದುವರಿತಾ ಇದೆ ಅಂತ. ಇಷ್ಟು ಜನಸಂಖ್ಯೆ ಹೆಚ್ಚಾಗ್ತಿರುವಂತ ರಾಷ್ಟ್ರದಲ್ಲಿ ತಿನ್ನೋ ಕೈಗಳು ಮಾತ್ರನೇ ಹೆಚ್ಚಾಗಿ, ತಿನ್ನುವಂತ ಬಾಯಿಗಳು ಜಾಸ್ತಿಯಾಗಿ ದುಡಿಯೋ ಕೈಗಳು ಕಡಿಮೆ ಆಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಇದು ದೇಶದ ಬಹುದೊಡ್ಡದಾದಂತ ಒಂದು ಸಮಸ್ಯೆಯಾಗಿ ಪರಿಣಮಿಸುತ್ತಲ್ವಾ. ಹಾಗಾಗಿ ನಾವು ರೈತರನ್ನ ಇವತ್ತು ಮತ್ತೆ ಅವ್ರನ್ನ ಮುಂದಿನ ಪೀಳಿಗೆಗೆ ನಾವು ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ಬರೀ ಪೋಸ್ಟರ್ಗಳಲ್ಲೋ ವಿಡಿಯೋಗಳಲ್ಲೋ ನೋಡದೆ ನಿಜಕ್ಕೂ ಕೃಷಿ ಕ್ಷೇತ್ರವನ್ನ ನಾವು ಅಭಿವೃದ್ಧಿಯ ಪಥದೆಡೆಗೆ ಕೊಂಡೊಯ್ಬೇಕು ಅಂದ್ರೆ ಅವ್ರಿಗೆ ಬೆಂಬಲ ಬೆಲೆಗಳನ್ನ ಘೋಷಿಸಬೇಕು. ಜೊತೆಗೆ ಈ ಮಾರುಕಟ್ಟೆಗಳಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ನಿವಾರಣೆ ಮಾಡಬೇಕು. ಇದೆಲ್ಲದರ ಜೊತೆಗೆ ಸರ್ಕಾರ ಕೊಡ್ತಾ ಇರುವಂತ ಈ ಸಬ್ಸಿಡಿ ಯೋಜನೆಗಳು ತುಂಬಾ ಅತ್ಯುತ್ತಮವಾದಂತದ್ದು. ತಮಗ್ ಗೊತ್ತಾ ಇದೆ, ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಅದಕ್ಕೆ ಬಿಲ್ ಕಟ್ಟಕ್ಕೆ ಕಮ್ಮಿ ಅಂದ್ರೆ 4 ಲಕ್ಷ 5 ಲಕ್ಷ ಲಕ್ಷಗಳು ಅನ್ನೋದನ್ನ ಪಾಪ ರೈತ ಕೇಳೇ ಇರಲ್ಲ. ಯಾಕೆಂದ್ರೆ ಅವ್ನು ಇಡೀ ವರ್ಷ ಕಷ್ಟಪಟ್ಟು ಬೆಳೆದಂತ ಒಂದು ರಾಗಿನೋ ಭತ್ತನೋ ಅದರ ಬೆಳೆ ಎಷ್ಟು ಕಡಿಮೆ ಇರ್ಬೋದು, ಅಷ್ಟು ಸಾವಿರಗಳಲ್ಲಿ ಅವ್ನು ನೋಡಿರೋದನ್ನ ಲಕ್ಷಗಳಲ್ಲಿ ನೀನು ಹಣ ಕಟ್ಟು ಅಂದಾಗ ಎಲ್ಲಿ ಕಟ್ಟಕ್ ಸಾಧ್ಯ? ಅಂತ ಸಂದರ್ಭದಲ್ಲಿ ಯಶಸ್ವಿನಿ ಆರೋಗ್ಯ ಕಾರ್ಡ್ ಎಲ್ಲ ಇದೆಯಲ್ಲ, ಅದು ತುಂಬಾನೇ ಅನುಕೂಲ ಆಗತ್ತೆ, ಸಹಾಯಕ್ಕೆ ಬರುತ್ತೆ. ಇಂತಹ ಸಬ್ಸಿಡಿ ಯೋಜನೆ ರೈತನಿಗೆ ವರ ಆಗಿದೆ ಹೊರತು ಖಂಡಿತ ಇದು ಶಾಪ ಅಲ್ಲ ಅನ್ನೋದು ನನ್ನ ಆಲೋಚನೆ. ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಉತ್ತಮವಾದ ಚರ್ಚೆ. ಈಗ ರೈತ ಬೆಳೆ ಬೆಳೀತಾ ಇದ್ದಾನೆ ಅಂದ್ರೆ ಅಲ್ಲಿ ಅವನು ಯಾವುದೇ ಒಂದು ನಿಗದಿತವಾದ ನಿರೀಕ್ಷೆಯನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸರ್ಕಾರ ಅದಕ್ಕೊಂದು ನಿಗದಿತ ಬೆಲೆನ ಫಿಕ್ಸ್ ಮಾಡಿರೋದಿಲ್ಲ. ಹೀಗಿರುವಾಗ ಭರವಸೆನ ಕಳ್ಕೊಳ್ದೆ ಬೆವರ ಅರಸಿ ಆ ದುಡಿಯೋ ಅಂತಹ ಶ್ರಮಜೀವಿ ರೈತನಿಗೆ ನಷ್ಟ ಉಂಟಾದಾಗ ಇಂತಹ ಸಬ್ಸಿಡಿ ಯೋಜನೆಗಳು ಸಹಾಯಕ್ಕೆ ಬರುತ್ತೆ. ಅದು ವರ ಖಂಡಿತ ಆಗಿದೆ ಅನ್ನೋಂಥ ಶೈಲಜಾ ಮೇಡಮ್ ರವರ ವಾದಕ್ಕೆ ಪ್ರಕಾಶ್ ಸರ್ ತಾವೇನು ಹೇಳ್ತೀರಾ? ಯಾವ ರೀತಿ ಇದು ವರದಾನ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ವರದಾನ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚಾ ವಿಷಯ ನಮ್ದಾಗಿದೆ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದೀವಿ ಅಂತಂದ್ರೆ, ನೋಡಿ, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ರೈತರಿಗೆ, ಯಾಕಂದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ರೈತರ ದೇಶದ ಬೆನ್ನೆಲುಬು, ಅವರನ್ನ ನಾವು ಸಬಲೀಕರಣಗೊಳಿಸೋಣ, ಕೃಷಿಯನ್ನು ಉತ್ತೇಜನ ಕೊಡೋಣ ಅನ್ನೋದಕ್ಕೆ ಸಾಕಷ್ಟು ಯೋಜನೆಗಳನ್ನ ಜಾರಿ ಮಾಡಿದೆ. ಮೇ ಬಿ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ನೀವು ಯೋಜನೆಗಳನ್ನ ನೋಡ್ತಾ ಇದ್ರೆ 1 ಲಕ್ಷಕ್ಕೂ ಹೆಚ್ಚಿನ ಯೋಜನೆಗಳು ದಾಟುತ್ತೆ. ಯಾಕೆ ಅಷ್ಟೊಂದು ಯೋಜನೆಗಳು ಬೇಕು ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಈ ಯೋಜನೆಗಳ ವೈಫಲ್ಯತೆಯನ್ನ ಕಾಣ್ತಾ ಇದೆ.
ಇವತ್ತಿನ ಒಂದು ಅಧ್ಯಯನ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಹೇಳುತ್ತೆ, ಭಾರತದಲ್ಲಿರ್ತಕ್ಕಂಥ ಯೋಜನೆಗಳು 30% ಫಲಕಾರಿಯಾದರೆ 70% ವೈಫಲ್ಯವನ್ನ ಕಾಣುತ್ತೆ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ನಾಯಕರು ಕೃಷಿಕರಿಗೆ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ಕೂಡ ಆ ಫಲಾನುಭವಿಗಳಿಗೆ ಅವರು ತಂದಿರ್ತಕ್ಕಂಥ ಯೋಜನೆಗಳನ್ನ ಮುಟ್ಸ್ತಕ್ಕಂಥ ಕೆಲಸ ಇವತ್ತು ಯಾರೂ ಕೂಡ ಮಾಡ್ತಾ ಇಲ್ಲ. ಅದು ಪುಸ್ತಕದ ಬದನೆಕಾಯಿ ಆಗಿದೆ, ಅಂಕಿ ಅಂಶ ಆಗಿದೆ, ಚುನಾವಣೆಯ ಸಂದರ್ಭದಲ್ಲಿ ಬಳಸ್ತಕ್ಕಂಥ ತಂತ್ರ ಮಾತ್ರ ಆಗಿದೆ. ಇವತ್ತು ಯಾವ ಕಾರಣಕ್ಕೂ ಕೂಡ ಪ್ರತಿಯೊಬ್ಬ ಕೃಷಿಕರಿಗೆ ಆ ಯೋಜನೆಗಳು ತಲುಪ್ತಾ ಇಲ್ಲ. ಇವತ್ತು ರಾಜಕಾರಣಿ ಒಬ್ಬ ಹೇಳ್ತಾನೆ, ನನಗೆ ಕೃಷಿ ಖಾತೆನೆ ಬೇಕು, ನನಗೆ ಈ ಒಂದು ಇಲಾಖೆನೆ ಬೇಕು ಅಂತ ಜಗಳ ಮಾಡ್ತಾರೆ. ಯಾಕೆಂತಂದ್ರೆ ಅಲ್ಲಿ ಆ ಯೋಜನೆಯನ್ನ ಹಾಕೊಂಡು ಅದಕ್ಕೆ ಮೀಸಲಾಗಿರ್ತಕ್ಕಂಥ ಕೋಟ್ಯಾಂತರ ಹಣವನ್ನ ಎಲ್ಲಿ ಹೋಗುತ್ತೆ, ಯಾರು ಬೊಕ್ಕಸಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಮೇಡಮ್ ಮತ್ತೆ ಸರ್ ಹೇಳಿದ್ರು, ನಿಜ, ಅದು ಸಬ್ಸಿಡಿ ಯೋಜನೆ ಕೃಷಿಕರಿಗೆ ಸಹಾಯಕ ಆಗುತ್ತೆ. ಆದ್ರೆ ಇಲ್ಲಿ ತಂದಿರ್ತಕ್ಕಂಥ ಈ ಎಲ್ಲಾ ಕೃಷಿಕರ ಯೋಜನೆಗಳು ಏನಿದೆಯಲ್ಲ, ಅವ್ಯಾವೂ ಕೂಡ ರೈತರ ಬಾಳನ್ನ ಹಸನಾಗಿಸಿಲ್ಲ ಅಂತಕ್ಕಂಥದ್ದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಆರೋಪ. ಮತ್ತೆ ಇನ್ನೊಂದು ವಿಷಯವನ್ನ ಹೇಳ್ತೀನಿ, ಇದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂಥ 2 ಸಿನಿಮಾಗಳನ್ನ ಎಕ್ಸಾಂಪಲ್ ಆಗಿ ಕೊಡ್ತೀನಿ ನಾನು. ಇವತ್ತು ಸಬ್ಸಿಡಿ ಯೋಜನೆಗಳು ಯಾವ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ನೀವು ಹಿಂದಿ ಸಿನಿಮಾ, ನೈಜ ಘಟನೆಯ ಕಥೆಯ ಆಧಾರಿತ ಹಿಂದಿ ಸಿನಿಮಾ ವೆಲ್ ಡನ್ ಹಬ್ಬ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇನ್ನೊಂದು ಕನ್ನಡ ಸಿನಿಮಾ ಉಂಡು ಹೋದ ಕೊಂಡು ಹೋದ ಅಂತಕ್ಕಂಥ 2 ಸಿನಿಮಾದ ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ವೆಲ್ ಡನ್ ಹಬ್ಬ ಅಂತಕ್ಕಂಥ ಸಿನಿಮಾದಲ್ಲಿ ಇದು ನೈಜ ಘಟನೆ, ಇದು ಸಿನಿಮಾ ಕಥೆ ಅಂತಂದು ನೀವು ಅದನ್ನ ತಿರಸ್ಕಾರ ಮಾಡೋ ಹಾಗೆ ಇಲ್ಲ. ಅದೇ ಇವೆರಡೂ ಕೂಡ ನೈಜ ಘಟನೆಯ ಆಧಾರಿತವಾಗಿರ್ತಕ್ಕಂಥ ಸಿನಿಮಾ. ಯಾಕಂದ್ರೆ ನಿಮಗೆ ಆ ಸಿನಿಮಾವನ್ನು ನೋಡದೇ ಇರಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನು ಮೊದಲೇ ಪ್ರಸ್ತಾಪ ಮಾಡಿದ್ದೀನಿ, ನೈಜ ಘಟನೆಯ ಸಿನಿಮಾಗಳು ಅಂತಂದು. ಅಲ್ಲಿ ಆ ಬಾವಿಯ ಕೊಳವೆ ಬಾವಿಯನ್ನ ಮತ್ತೆ ಬಾವಿಯನ್ನ ತೋಡಿಸ್ಲಿಕ್ಕೆ ಸರ್ಕಾರದ ಯೋಜನೆಗಳು ಹೇಗೆ ದುರ್ಬಳಕೆ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ನಮ್ಮ ಎದುರಾಳಿ ಮಿತ್ರರು ಅದನ್ನ ನೋಡ್ಕೊ ಬರ್ಬೋದು. ಯಾಕಂದ್ರೆ ಯಾಕೆ ಇದು ರೈತರ ಸಂಕಷ್ಟವನ್ನು ಪರಿಹಾರ ಮಾಡ್ತಾ ಇಲ್ಲ ಅಂತಂದ್ರೆ, ಅಲ್ಲಿ ಬಾವಿನೇ ತೋಡ್ಸಲ್ಲ. ಒಬ್ಬ ರೈತ ಏನ್ ಮಾಡ್ತಾನೆ, ಬಾವಿನೇ ತೋಡ್ಸಲ್ಲ. ಅವನಿಗೆ ಏನಾಗಿರುತ್ತೆ, ಬಾವಿಗೆ ಸಿಗ್ತಕ್ಕಂತ ಒಂದು 3 ಲಕ್ಷ ಹಣವನ್ನ ನನಗೆ ಬರೀ 1.5 ಲಕ್ಷ ಹಣ ಸಿಕ್ಕರೆ ಸಾಕು, ಇನ್ನು 1.5 ಲಕ್ಷ ಲಂಚಕ್ಕೆ ಉಪಯೋಗಿಸ್ಕೋಣ ಅಂತಂದು ಏನ್ ಮಾಡ್ತಾನೆ, ಇಲ್ಲದ ಬಾವಿಯನ್ನ ಒಂದು ಫೋಟೋ ತೆಗಿಸ್ತಾನೆ, ಎಲ್ಲೋ ಒಂದು ಫೋಟೋನ, ಆ ಫೋಟೋ ಇಲಾಖೆಗೆ ಸಬ್ಮಿಟ್ ಮಾಡ್ತಾನೆ. ಆ ಇಲಾಖೆ ಅವ್ರು ಏನ್ ಮಾಡ್ತಾರೆ, ಆಯ್ತು ನೀನು ಇಷ್ಟು ಸ್ಯಾಂಕ್ಷನ್ ಆಗಿದೆ ಅಂತಂದು ಮೊದಲ ಕಂತಿನ ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಅಧಿಕಾರಿಗಳು ಆ ಬಾವಿಗೆ ಬರ್ತಾರೆ. ಅವಾಗ ಆ ಅಧಿಕಾರಿಗಳು ಏನ್ ಮಾಡ್ತಾರೆ, ಅವನಿಗೆ ಸ್ವಲ್ಪ ಬಿಡುಗಡೆ ಆಗಿರ್ತಕ್ಕಂಥ ಹಣದಲ್ಲಿ 0.5% ಕೊಡ್ತಾನೆ, ಅವನು ಕೂಡ ಸೈನ್ ಹೋಗ್ತಾನೆ. ನೋಡಿ, ಈ ತರ ಒಂದು ವ್ಯವಸ್ಥೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ, ಈ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಈ ಯೋಜನೆಗಳೆಲ್ಲವೂ ಕೂಡ ಒಂದು ರಾಜಕೀಯ ಹಿಂಬಾಲಕರಿಗೆ ಸಿಗ್ತಕ್ಕಂಥ ಯೋಜನೆಗಳಾಗಿವೆ. ಇನ್ನು 70% 70% ವಿಫಲತೆಯನ್ನ ಕಾಣ್ತಕ್ಕಂಥದ್ದು ಇದೇ ಉದ್ದೇಶಕ್ಕೋಸ್ಕರ. ಹಾಗಾಗಿ ಇಲ್ಲಿ ಸಬ್ಸಿಡಿಯನ್ನ ನೇರವಾಗಿ ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ. ಇನ್ನೊಂದು ಸಿನಿಮಾದ ಉದಾಹರಣೆಯನ್ನ ಕೊಟ್ಟೆ ನಿಮಗೆ, ಉಂಡು ಹೋದ ಕೊಂಡು ಹೋದ. ಕೌ ಇನ್ಸ್ಪೆಕ್ಟರ್ ಅನ್ನ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಪಶು ಸಂಗೋಪನೆಗೆ ಹಸುಗಳನ್ನ ಕೊಂಡ್ಲಿಕ್ಕೆ ಸರ್ಕಾರದ ಯೋಜನೆಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಇಂಥ ಕೌ ಇನ್ಸ್ಪೆಕ್ಟರ್ ಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಯೋಜನೆಗಳು ಇವಾಗಿದೆ ಹೊರತು ಇವೆಲ್ಲವೂ ಕೂಡ ರೈತರಿಗೆ ಸವಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಸಹಮಿತ್ರರು ಹೇಳಿದ್ರು, ಭಾರತದಲ್ಲಿರ್ತಕ್ಕಂಥ ಒಬ್ಬ ರೈತ ಏನ್ ಮಾಡ್ತಾನೆ, ಸಾಲದಲ್ಲೇ ಹುಡ್ತಾನೆ, ಸಾಲದಲ್ಲೇ ಬೆಳಿತಾನೆ, ಸಾಲದಲ್ಲೇ ಸಾಯ್ತಾನೆ ಅಂತ ನಿಜವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ಇಷ್ಟೊಂದು ಲಕ್ಷಾಂತರ ಯೋಜನೆಗಳಲ್ಲಿ ಸರ್ಕಾರ ತಂದಿದೆ ಅಂತಂದ್ರೆ ನಿಜವಾಗ್ಲೂ ಇಷ್ಟೊತ್ತಿಗೆ ಅವನು ಎಷ್ಟೋ ಕೃಷಿ ಪ್ರಧಾನ ಅಭಿವೃದ್ಧಿಯನ್ನ ಕಾಣಬೇಕಾಗಿತ್ತು. ಇನ್ನೂ ಕೂಡ ಯೋಜನೆಗಳು ತಯಾರಾಗ್ತಾನೆ ಇದೆ, ಮುಂದೆನೂ ತಯಾರಾಗ್ತಿದೆ. ಮತ್ತೆ ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಕೂಡ ಇಂಥ ಯೋಜನೆಗಳು ಬರ್ತವೆ, ಹಂಗೆ ಫೇಲ್ ಆಗ್ತವೆ. ಇಂಥ ಯೋಜನೆಗಳು ಯಾವ ಕಾರಣಕ್ಕೂ ಕೂಡ ಹೊರಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಬರ್ತೀನಿ ಸರಿ. ಇವಾಗ ನಾವು ಶೇಕಡವಾರು ತಗೊಳ್ಳೋದಾದ್ರೆ 30% ಅಷ್ಟೇ ಅಲ್ಲಿ ಸಫಲತೆ ಕಾಣ್ತಾ ಇರ್ಬೋದು. ಆದ್ರೆ ಇನ್ನ ಉಳಿದ 70% ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಆಗ ಅದು ಯಾವ ರೀತಿ ವರ ಅನ್ನೋದು ಪ್ರಕಾಶ್ ಸರ್ ಅವರ ವಾದ. ಅಂದ್ರೆ ಸರ್ಕಾರದ ಯೋಜನೆಗಳು ಕೇವಲ ಪೊಳ್ಳು ಆಶ್ವಾಸನೆಗಳು, ಪುಸ್ತಕದ ಬದನೆಕಾಯಿ. ಆ ಪುಸ್ತಕದ ಬದನೆಕಾಯಿ ಸಾರಿಗೆ ಬಂದೀತೆ ಅನ್ನೋ ಅಂಥ ಪ್ರಕಾಶ್ ಸರ್ ಅವರ ವಾದದ